ಗದಗ ನಗರದ ಹೊಸ ಬಸ್ ನಿಲ್ದಾಣಕ್ಕೆ ಉಪಲೋಕಾಯುಕ್ತ ನ್ಯಾಯಮೂರ್ತಿ ಕೆಎನ್ ಪಣೀಂದ್ರ ಅವರು ದಿಢೀರ್ ಭೇಟಿ ನೀಡಿ ವಿವಿಧ ವ್ಯವಸ್ಥೆಗಳ ಪರಿಶೀಲನೆಯನ್ನು ನಡೆಸಿದರು. ಈ ವೇಳೆ ಕುಡಿಯುವ ನೀರಿನ ಘಟಕದಲ್ಲಿ ಪೂರೈಕೆಯಾಗುತ್ತಿರುವ ನೀರನ್ನು ಪರೀಕ್ಷೆಗೆ ಒಳಪಡಿಸಿ ಅದು ಕುಡಿಯಲು ಯೋಗ್ಯವೇ ಎಂಬ ಕುರಿತು ತಕ್ಷಣ ವರದಿಯನ್ನು ಪಡೆಯುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದರು. ಬಸ್ ನಿಲ್ದಾಣದಲ್ಲಿ ಸಾರ್ವಜನಿಕ ಪ್ರಯಾಣಿಕರೊಂದಿಗೆ ಸಂವಾದ ನಡೆಸಿದ ಅವರು ಪ್ರಯಾಣಿಕರಿಗೆ ಒದಗಿಸಲಾಗುತ್ತಿರುವ ಸೌಲಭ್ಯಗಳು ಹಾಗೂ ವ್ಯವಸ್ಥೆಗಳ ಕುರಿತು ಮಾಹಿತಿ ಕಲೆ ಹಾಕಿದರು. ನಿಲ್ದಾಣದಲ್ಲಿ ಸ್ವಚ್ಛತೆ, ಕುಡಿಯುವ ನೀರು, ಆಸನ ವ್ಯವಸ್ಥೆ ಸೇರಿದಂತೆ ಮೂಲಭೂತ ಸೌಲಭ್ಯಗಳನ್ನು ಸಮರ್ಪಕವಾಗಿ ನಿರ್ವಹಿಸಬೇಕು ಎಂದು ಸೂಚಿಸಿದರು. ವಿದ್ಯಾರ್ಥಿಗಳು ಹಾಗೂ ಪ್ರಯಾಣಿಕರಿಗೆ ಬಸ್ಗಳು ಸರಿಯಾದ ಸಮಯಕ್ಕೆ ಲಭ್ಯವಾಗುವಂತೆ ವ್ಯವಸ್ಥೆಯನ್ನು ಕಲ್ಪಿಸಬೇಕು ಎಂದು ಅಧಿಕಾರಿಗಳಿಗೆ ಹೇಳಿದರು. ಸಾರ್ವಜನಿಕ ಸೇವೆಯಲ್ಲಿ ಯಾವುದೇ ವಿಳಂಬ ಅಥವಾ ಅಸಮರ್ಪಕತೆ ಇರಬಾರದು ಎಂದು ಅಧಿಕಾರಿಗಳಿಗೆ ಸೂಚನೆಯನ್ನು ನೀಡಿದರು. ಗಾಳಪ್ಪ ಎಚ್. ಹರಿಜನ್, ಗದಗ. ಬ್ರಷ್ ಕಟ್ಟರ್ ಹೊಡಿಯೋರು ಬಿಟ್ಟರೆ ಇದೆಲ್ಲ ಕ್ಲೀನ್ ಮಾಡ್ತಾರೆ, ಎಲ್ಲ ಅಚ್ಚುಕಟ್ಟು ಮಾಡ್ಬೋದು. ಗಿಡ ಮರ, ಸಣ್ಣ ಪುಟ್ಟ ಗಿಡಗಳು ಎಲ್ಲ ನೋಡ್ತೀವಿ. ಇದೆಲ್ಲ ಇಷ್ಟೊಂದು ಕಸ ಇಟ್ಕೊಂಡಿದ್ದೀರಲ್ಲ, ಹಂಗೆ ಇದೆ, ಕಾಣ್ತಾ ಇದೆಯಲ್ಲ. ಬಸ್ ಸ್ಟ್ಯಾಂಡ್ ಇದೆ, ಡೈಲಿ ಕ್ಲೀನ್ ಇರಲ್ಲ. ಯಾವಾಗಾರ ಒಮ್ಮೊಮ್ಮೆ ಕ್ಲೀನ್ ಇಟ್ಟಿರ್ತಾರೆ, ಮಿಕ್ಕಿದ ದಿವಸ ಎಲ್ಲ ಕಸರೇ ಇರ್ತದೆ ಸುಮಾರು. ಕುಡಿಯೋ ನೀರು ಎಲ್ಲಿದೆ ಅಂತ ಜನಕ್ಕೆ ಗೊತ್ತಿಲ್ಲ. ನೀವು ಅದನ್ನು ಇಲ್ಲೆಲ್ಲರೂ ಮಧ್ಯದಲ್ಲಿ ಮಾಡಬೇಕದು ಆದಷ್ಟು. ಇನ್ನಷ್ಟು ಸುದ್ದಿಗಳಿಗಾಗಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಅಂಕುಶ. ಇದು ಜನಪರ ಧ್ವನಿ.